ओम शांति। आज का विषय है आध्यात्मिकता। आध्यात्मिकता ಇವತ್ತಿನ ವಿಷಯ ಇದೆ आध्यात्मिकते। आध्यात्मिकता अपनी जिम्मेवारियों का संतुलन बनाए रखने की कला है। ये जिम्मेवारियां स्वयं के प्रति, परिवार के प्रति व सारे विश्व के प्रति इस संतुलन बनाए रखने की कला का आधार है। स्वयं की, परमात्मा की व कर्मों के नियम की गहरी समझ भी आध्यात्मिकता ही है। ಆಧ್ಯಾತ್ಮಿಕತೆ ನಮ್ಮ ಜವಾಬ್ದಾರಿಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು, ಘನತೆಯಿಂದ ಇಟ್ಕೊಳ್ಳೋದು ಕಲೆಯಾಗಿದೆ. ಇದು ಆಧ್ಯಾತ್ಮಿಕತೆ ಕಲಿಸ್ಕೊಡೋದು. ಈ ಜವಾಬ್ದಾರಿಗಳು ಅದು ನಮ್ಮ ಪ್ರತಿ ನಮಗೆ ಜವಾಬ್ದಾರಿ ಇರಲಿ, ಪರಿವಾರದ ಪ್ರತಿ ಜವಾಬ್ದಾರಿ ಇರಲಿ, ಇಡೀ ವಿಶ್ವದ ಪ್ರತಿ ಜವಾಬ್ದಾರಿ ಇರಲಿ. ಇದೆಲ್ಲ ಜವಾಬ್ದಾರಿಗಳು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು, ಘನತೆಯಿಂದ ಇಟ್ಕೊಳ್ಳೋದು ಕಲೆಯ ಆಧಾರ ಮಾತ್ರ ಆಧ್ಯಾತ್ಮಿಕತೆಯಿಂದ ನಮ್ಗೆ ಬರೋದು. ತನ್ನ ಪ್ರತಿ, ಪರಮಾತ್ಮನ ಪ್ರತಿ ಮತ್ತು ಕರ್ಮದ ನಿಯಮ ಬಗ್ಗೆ, ಕರ್ಮದ ಗುಪ್ತಗತಿ, ಕರ್ಮದ ಲೆಕ್ಕಾಚಾರ ಬಗ್ಗೆ ಆಳವಾದ ರೀತಿಯಿಂದ ತಿಳ್ಕೊಳ್ಳೋದೇ ವಿಷಯನೇ ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ. ತಿಳ್ಕೊಳ್ಳೋದೇ ಅರ್ಥನೇ ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ. ಅದು ಯಾರ ಪ್ರತಿ? ತನ್ನ ಪ್ರತಿ, ಪರಮಾತ್ಮನ ಪ್ರತಿ ಮತ್ತು ಕರ್ಮ ಲೆಕ್ಕಾಚಾರದ ಆಳವಾದ ಗತಿಗಳು, ಕರ್ಮ ಲೆಕ್ಕಾಚಾರ ಬಗ್ಗೆ. आप ज्ञान होने से आपको भौतिक तत्व उनकी सीमाओं से अनासक्त होने की शक्ति प्राप्त होती है। आत्मज्ञान होने से आपको भौतिक तत्वों व आपकी सीमाओं से अनासक्त होने की शक्ति प्राप्त होती है। परमात्मा को जान लेने पर आप गुणों के स्रोत से गहरा, माना सर्वगुणों के सागर परमात्मा गुणों के स्रोत से गहरा प्रेमपूर्ण संबंध स्थापित कर लेते हो तथा उस स्रोत से सारी विशेषताएं और गुण और शक्तियां स्वयं में ग्रहण कर लेते हो। कर्मों का गुह्य ज्ञान को समझने से आपको पुराने हिसाब किताब चुकतू करने और वर्तमान में श्रेष्ठ कर्म करने की प्रेरणा भी मिलती है. ಆತ್ಮಜ್ಞಾನ ಇರೋದ್ರಿಂದ, ಆಧ್ಯಾತ್ಮಿಕ ಜ್ಞಾನ ಅಂದರೆ ಏನರ್ಥ? ಆಧ್ಯಾತ್ಮಿಕ ಜ್ಞಾನನೇ ಆತ್ಮಜ್ಞಾನ. ಆತ್ಮಜ್ಞಾನ ಇರೋದ್ರಿಂದ ನಿಮಗೆ ಭೌತಿಕ ತತ್ವ ಅಂದರೆ ಏನರ್ಥ? ಶರೀರದ ತತ್ವಗಳು, ಶರೀರದ ಪದಾರ್ಥಗಳು, ಇದು ಭೌತಿಕ ತತ್ವಗಳು ಅಂತ ಹೇಳ್ತಾರೆ. ಇದು ಪಂಚತತ್ವಗಳಲ್ಲಿ ಬರುತ್ತೆ. ಮತ್ತು ನಿಮ್ಮ ಮರ್ಯಾದೆಗಳು, ಇದರಿಂದನೂ ಸಹ ಅನಾಸಕ್ತರಾಗೋದು, ಇದರಿಂದ ಆಸಕ್ತಿ ಇಲ್ಲದೆ ಆಗೋದು, ಈ ಶಕ್ತಿ ನಮಗೆ ಪ್ರಾಪ್ತಿಯಾಗೋದು. ಅಂದರೆ ಈ ದೇಹದ ಸಂಬಂಧದ ಪದಾರ್ಥದಿಂದ ಹೇಗೆ ರೀತಿ ಇದರ ಜೊತೆಲಿ ಇರ್ತಾನೂ ಸಹ ಇದರ ಮೇಲೆ ಆಸಕ್ತಿ ಇಟ್ಕೊಳ್ದಿರಾ, ಮೋಹ ಇಟ್ಕೊಳ್ದಿರಾ, ಇದರ ಮೇಲೆ ಡಿಪೆಂಡ್ ಆಗದಿರಾ ಇರಬೇಕು. ಈ ಶಕ್ತಿ ನಮಗೆ ಪ್ರಾಪ್ತಿ ಆಗೋದು. ಪರಮಾತ್ಮಗೆ ತಿಳ್ಕೊಳ್ಳೋದ್ರಿಂದ ನೀವು ಸರ್ವಗುಣಗಳ ಸಾಗರ ಪರಮಾತ್ಮ ಇದಾರಲ್ಲ, ಅವ್ರ ಜೊತೆಲಿ ನಮಗೆ ಆಳವಾದದ್ದು ಸಂಬಂಧ ಸ್ಟಾರ್ಟ್ ಆಗುತ್ತೆ. ಅವರು ದೊಡ್ಡ ಪವರ್ ಹೌಸ್ ಅಲ್ವಾ, ಅವರಿಂದ ನಮಗೆ ಪವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಆಂತರಿಕ ಸಂಬಂಧ, ಒಳಗಡೆದ ಸಂಬಂಧ, ಆಳವಾದ ಸಂಬಂಧ ಸ್ಟಾರ್ಟ್ ಆಗುತ್ತೆ. ಪ್ರೇಮಪೂರ್ಣ ಸಂಬಂಧ ಸ್ಥಾಪನೆ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಪರಮಾತ್ಮ ಜೊತೆಲಿ ಪ್ರೀತಿಯ ಸಂಬಂಧ ನಾವು ನಮ್ಮ ಜೀವನದಲ್ಲಿ ರೂಪಿಸ್ಕೊಂಡ್ಬಿಡ್ತೀವಿ. ಮತ್ತು ಆ ಪರಮಾತ್ಮ ಜೊತೆಲಿ ಏನು ಮಾಡ್ತೀವಿ? ಪರಮಾತ್ಮದಿಂದ ಎಲ್ಲ ವಿಶೇಷತೆಗಳು, ಗುಣಗಳು ಮತ್ತು ಶಕ್ತಿಗಳು ತನ್ನಲ್ಲಿ ನಾವೇನು ಮಾಡ್ತೀವಿ? ಗ್ರಹಣೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಗ್ರಹಿಸ್ತೀವಿ, ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಕರ್ಮದ ಗುಹ್ಯ ಜ್ಞಾನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಮ ಹಳೆ ಲೆಕ್ಕಾಚಾರ ತೀರಿಸ್ಕೊಳ್ಳೋದ್ರಲ್ಲಿ ಮತ್ತು ವರ್ತಮಾನ ಸಮಯ ಶ್ರೇಷ್ಠ ಕರ್ಮ ಮಾಡೋಕ್ಕೋಸ್ಕರ ಪ್ರೇರಣೆನೂ ಸಹ ಸಿಗುತ್ತೆ. ಹಳೆ ಲೆಕ್ಕಾಚಾರ ತೀರಿಸೋದು ಪರಮಾತ್ಮ ನೆನಪಲ್ಲಿ, ಮತ್ತು ಈಗ ನಾವು ಶ್ರೇಷ್ಠ ಕರ್ಮ ಮಾಡಬೇಕು, ಇದರದ ಜ್ಞಾನ ಪ್ರೇರಣೆನೂ ಸಹ ನಮಗೆ ಆಧ್ಯಾತ್ಮಿಕತೆಯಿಂದ ಸಿಗೋದು. शारीरिक अस्वस्थता, कमजोर मानसिक स्थिति, धन का अभाव, संबंधों में कटुता का शिकार कोई भी व्यक्ति हो सकता है. मानव जीवन में ये 4 बातें तन, मन, धन व जन पर आधारित है. फिर भी आज ये सब अति क्षणभंगुर व अविश्वसनीय है. शारीरिक अर्थात शरीರದ ಕಾಯಿಲೆಗಳು, ಅಸ್ವಸ್ಥತೆಗಳು, ಶರೀರದ ಕಾಯಿಲೆಗಳು, ಮನಸ್ಸಿನ ಕಾಯಿಲೆಗಳು, ಈ ಸ್ಥಿತಿ, ಧನದ ಕೊರತೆಗಳು, ಸಂಬಂಧದಲ್ಲಿ
ಅವಿಶ್ವಾಸ, ಸಂಬಂಧಗಳಲ್ಲಿ ಒಂದು ರೀತಿಯಿಂದ ತೊಂದರೆಗಳು, ಸಂಸ್ಕಾರದ ಘರ್ಷಣೆಗಳು, ಇದು ಪ್ರತಿಯೊಬ್ಬರ ವ್ಯಕ್ತಿಯ ಜೀವನದಲ್ಲಿ ಬರಬಹುದು. ಮಾನವ ಜೀವನದಲ್ಲಿ ಈ 4 ಮಾತುಗಳು, ಮನುಷ್ಯ ಆತ್ಮರ ಜೀವನದಲ್ಲಿ ಈ 4 ಮಾತುಗಳು ತನು, ಮನಸ್ಸು, ಧನ ಮತ್ತು ಜನದ ಆಧಾರದ ಮೇಲೆ ಇದೆ. ಯಾಕೆಂದರೆ ಪ್ರತಿಯೊಂದು ಮನುಷ್ಯ ಆತ್ಮರಿಗೆ ಇದು 4 ಬೇಕಿರೋದು. ತನು ಪಾತ್ರ ಮಾಡೋಕ್ಕೆ, ಮನಸ್ಸು ನಿರ್ಧಾರ ತೆಗೆದುಕೊಳ್ಳೋಕ್ಕೆ, ಮತ್ತು ಧನ ಕಾರ್ಯವ್ಯವಹಾರದಲ್ಲಿ ವ್ಯಾಪಾರ ಮಾಡೋಕ್ಕೆ, ಮತ್ತು ಜನ ಸಂಪರ್ಕದಲ್ಲಿ ಬರೋಕ್ಕೆ. ಇದರದ ಮೇಲೇನೆ, ಈ 4 ಮಾತು ಮೇಲೇನೆ ಮನುಷ್ಯ ಆತ್ಮರ ಪೂರ್ತಿ ಜೀವನ ಆಧಾರ ಇದೆ. ಮತ್ತೆ ಫಿರ್ ಬಿ ಆಜ್ ಯೇ ಸಭಿ ಕ್ಷಣಭಂಗೂರ್ ಹೇ. ಮತ್ತೆ ಇದ್ರೂ ಸಹ ಇದೆಲ್ಲ, ಈ 4 ವಿಷಯಗಳು ಇದ್ರೇನು ಸಹ ಕ್ಷಣಭಂಗೂರ ಅಂದರೆ ಗೊತ್ತಾ? ಕ್ಷಣಿಕ್ ಮಾತ್ರ ಖುಷಿ ಕೊಡೋದು, ಆಮೇಲೆ ಅವರಿಂದ ದುಃಖನೂ ಸಿಗೋದು. ಮತ್ತೆ ಅವಿಶ್ವಸನೀಯ, ವಿಶ್ವಾಸ ಇಲ್ದಿರೋ ಇರೋದು ಈ ಪದಾರ್ಥಗಳು, ವಸ್ತುಗಳು. ಇದು परमात्म बल से सहन शक्ति बढ़ती है और किसी भी प्रकार की परिस्थिति का सामना करने की क्षमता भी आती है. ಇವು ಜೊತೆಲಿ ಇರ್ತಾ ತನು, ಮನಸ್ಸು, ಧನ, ಜನ ಸಂಪರ್ಕದಲ್ಲಿ ಬರ್ತಾನೂ ಸಹ ಒಂದು ವೇಳೆ ಪರಮಾತ್ಮ ಬಲ ಇದೆ ನಮಗೆ, ಪರಮಾತ್ಮ ಪ್ರಾಪ್ತಿ ಇದೆ, ಪರಮಾತ್ಮನ ಹತ್ರ ಶಕ್ತಿ ತಗೊಳ್ತಾ ಇದ್ದೀರಿ ಅಂದರೆ ನಮಗೆ ಸಹನ ಶಕ್ತಿಗಳು ಹೆಚ್ಚುತ್ತೆ. ಇದೆಲ್ಲ ಇರ್ತಾನೂ ಸಹ ನಮಗೆ ಸಹನ ಶಕ್ತಿ ಇಲ್ಲವಲ್ಲ. ಪರಮಾತ್ಮನ ಪ್ರಾಪ್ತಿಯಿಂದ, ಪರಮಾತ್ಮನ ಬಲದಿಂದ ಸಹನ ಶಕ್ತಿ ಹೆಚ್ಚುತ್ತೆ, ಪರಮಾತ್ಮ ನೆನಪಿಂದ. ಮತ್ತು ಯಾವುದೇ ಪ್ರಕಾರದ ಪರಿಸ್ಥಿತಿಗೆ ಹೆದರಿಸೋದು ಶಕ್ತಿನೂ ಸಹ ನಮಗೆ ಹೆಚ್ಚುತ್ತೆ. ಪರಿಸ್ಥಿತಿಯಲ್ಲಿ ಹೆದರಿಸ್ಬೇಕಲ್ಲ. ಈಗ ಜನ ಏನು ಮಾಡ್ತಾರೆ, ಟೆನ್ಷನ್ ಬಿದ್ದೋಗ್ತಾರೆ, ಇಲ್ಲಾಂದ್ರೆ ಭಯ ಬಿದ್ದೋಗ್ತಾರೆ, ಇಲ್ಲಾಂದರೆ ಆಗಿಲ್ಲ ಅಂದರೆ ಅನ್ಯರಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಒಂದು ರೀತಿಯಿಂದ ಸಂಸ್ಕಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಮನಸ್ಸಿನ ಡಿಪ್ರೆಷನ್ ಸಂಸ್ಕಾರದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅರ್ಥ ಏನು? ಹೆದರಿಸುವ ಶಕ್ತಿ ಇಲ್ಲ, ಹೆದರಿಸುವ ಶಕ್ತಿ ಚಿನ್ನಾಗಿದೆ, ಕಡಿಮೆ ಆಗಿದೆ ಅಂತ. ಯಾವುದೇ ಪ್ರಕಾರದ ಪರಿಸ್ಥಿತಿಗೆ ಹೆದರಿಸುವ ನಮ್ಮಲ್ಲಿ ಪವರ್ ಹೆಚ್ಚುತ್ತೆ, ಪವರ್ ಬರುತ್ತೆ. कर्मों की गहन गति को जानने से यह स्पष्ट होता है कि किस प्रकार हमारे श्रेष्ठ विचार, शुभ भावनाएं और अच्छे कर्म हमारी और सारे विश्व की सर्व समस्याओं का समाधान कर सकते हैं. ಕರ್ಮದ ಆಳವಾದದು ಗತಿ, ಕರ್ಮ ಲೆಕ್ಕಾಚಾರಗೆ ತಿಳ್ಕೊಳ್ಳೋದ್ರಿಂದ ಇದು ಸ್ಪಷ್ಟ ಆಗುತ್ತೆ, ಇದು ನೇರವಾಗಿ ನಮಗೆ ಗೊತ್ತಾಗುತ್ತೆ ಯಾವ ಪ್ರಕಾರದಿಂದ ನಮ್ಮ ಶ್ರೇಷ್ಠ ವಿಚಾರ, ಶುಭ ಭಾವನೆ ಮತ್ತು ಶ್ರೇಷ್ಠ ಕರ್ಮದಿಂದ ನಾವು ನಮ್ಮ ಜೀವನದಲ್ಲಿ ಮತ್ತು ಈ ವಿಶ್ವಕ್ಕೂ ಸಹ ಸರ್ವ ಸಮಸ್ಯೆಯ ಸಮಾಧಾನ ಮಾಡಬಹುದು. ನಮ್ಮ ಜೀವನದ ಸಮಸ್ಯೆನೂ ಸಮಾಧಾನ ಮಾಡ್ಬೋದು. ಏನ್ರಿಂದ? ಶ್ರೇಷ್ಠ ವಿಚಾರದಿಂದ, ಶುಭ ಭಾವನೆಯಿಂದ, ಶ್ರೇಷ್ಠ ಕರ್ಮದಿಂದ ನಮ್ಮ ಜೀವನದ ಸಮಸ್ಯೆನೂ ಪಾಡು ಮಾಡ್ಬೋದು ಮತ್ತು ಇಡೀ ವಿಶ್ವದಲ್ಲಿ ಇರೋದು ಸರ್ವ ಸಮಸ್ಯೆಯ ಸಮಾಧಾನನೂ ಸಹ ಆಧ್ಯಾತ್ಮಿಕತೆ ಬಲದಿಂದ ಮಾಡ್ಕೋಬೋದು. ಓಂ ಶಾಂತಿ. ಎಲ್ಲರೂ ಲೈಕ್, ಸಬ್ಸ್ಕ್ರೈಬ್ ಮಾಡಿದ್ರೆ, ಶೇರ್ ಮಾಡಿದ್ರೆ ನಮಗೂ ಪ್ರೋತ್ಸಾಹ ಬರುತ್ತೆ. ಧನ್ಯವಾದಗಳು.